ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ದಿನದಿಂದ ದಿನಕ್ಕೆ ರೋಚಕ ತಿರುವುಗಳನ್ನ ಪಡ್ಕೊಳ್ತಾನೆ ಹೋಗ್ತಾ ಇದೆ. ಕೊಲೆ ಆರೋಪದಲ್ಲಿ ನಟ ದರ್ಶನ್ ಮತ್ತವರ ಡಿ ಗ್ಯಾಂಗ್ ಸದಸ್ಯರು ಈಗಾಗಲೇ ಜೈಲೂಟವನ್ನ ಉಣ್ತಾ ಇದ್ದಾರೆ. ತೀವ್ರ ವಿಚಾರಣೆಯನ್ನು ಕೂಡ ಫೇಸ್ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಕೆಲ ನಿರ್ಣಾಯಕ ಸಾಕ್ಷ್ಯಗಳು ಪೊಲೀಸರ ಕೈ ಸೇರಿವೆಯಂತೆ. ಸದ್ಯ ಈ ಎವಿಡೆನ್ಸ್ಗಳೇ ಮುಂದಿನ ಡಿ ಗ್ಯಾಂಗ್ ವಿಚಾರಣೆಯಲ್ಲಿ ಕ್ರೂಷಿಯಲ್ ರೋಲ್ ಪ್ಲೇ ಮಾಡುತ್ತವೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಆ ಮೂರನೇ ಕಣ್ಣಲ್ಲಿ ಸೆರೆಯಾಗಿರುವಂತಹ ಡಿ ಗ್ಯಾಂಗ್ ನ ಡೆವಿಲ್ ಕೃತ್ಯಗಳು ಈ ಕೇಸನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡ್ತಾವಂತೆ. ಹಾಗಾದ್ರೆ ಆ ಮೂರನೇ ಕಣ್ಣು ಯಾವುದು? ಆ ಕಣ್ಣು ನೋಡಿದ್ದಾದ್ರೂ ಏನನ್ನ, ರೆಕಾರ್ಡ್ ಮಾಡ್ಕೊಂಡಿರೋದಾದ್ರೂ ಯಾವುದನ್ನ, ಜೊತೆಗೆ ಕೇಸ್ ಡೈರಿಯಲ್ಲಿ ಆಡ್ ಆನ್ ಆಗ್ತಾ ಹೋಗ್ತಾ ಇರುವಂತಹ ಬಲವಾದ ಸಾಕ್ಷಿಗಳು ಡಿ ಗ್ಯಾಂಗ್ಗೆ ಡೆಡ್ಲಿ ಲಾಕ್ ಆಗುತ್ತಾ? ಈ ಬಗ್ಗೆ ಡೀಟೇಲ್ಸ್ ಎಲ್ಲಿದೆ ನೋಡಿ. ಡಿ ಗ್ಯಾಂಗ್ ಡೆವಿಲ್ ಕೃತ್ಯಕ್ಕೆ ಸಿಕ್ತಾ ನಿರ್ಣಾಯಕ ಸಾಕ್ಷಿ? ಕೇಸ್ ಡೈರಿಯಲ್ಲಿ ರೆಕಾರ್ಡ್ ಆಗಿರೋ ಆ ಅಂಶಗಳೇನು? ಒಂದೊಂದು ಹೀನ ಕೃತ್ಯಕ್ಕೂ ಸಿಕ್ಕಿದ್ಯಾ ಎವಿಡೆನ್ಸ್? ಡಿ ಗ್ಯಾಂಗ್ ಕರಾಳ ಮುಖ ಮತ್ತು ಆ ಮೂರನೇ ಕಣ್ಣು. ಕಳೆದೊಂದು ವಾರದಿಂದ ರಾಜ್ಯಾದ್ಯಂತ ಸುದ್ದಿಯಲ್ಲಿರುವುದು ದರ್ಶನ್ ಅಂಡ್ ಅಗೇನ್ ದರ್ಶನ್. ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಭೀಭತ್ಸವಾಗಿ ಕೊಂದ ಆರೋಪದಡಿಯಲ್ಲಿ ಕನ್ನಡದ ಖ್ಯಾತ ನಟ, ಅಭಿಮಾನಿ ವಲಯದಲ್ಲಿ ಡಿ ಬಾಸ್ ಅಂತಲೇ ಬಿಂಬಿಸಿಕೊಂಡಿರೋ ದರ್ಶನ್ ಜೂನ್ 11ರಿಂದ ಜೈಲು ವಾಸ ಅನುಭವಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ರೇಣುಕಾಸ್ವಾಮಿಯನ್ನ ಕೊಂದ ಆರೋಪದಲ್ಲಿ ದರ್ಶನ್ ಅತ್ಯಾಪ್ತ ಗೆಳತಿ ಪವಿತ್ರ ಗೌಡ, ದರ್ಶನ್ ಹಿಂಬಾಲಕರು ಅರ್ಥಾತ್ ಡಿ ಗ್ಯಾಂಗ್ ಸದಸ್ಯರು ಕೂಡ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಗೆಳತಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲ ಸಂದೇಶ ಕಳಿಸಿದ ಅನ್ನೋ ಕಾರಣಕ್ಕೆ ಚಿತ್ರದುರ್ಗದಿಂದ ಆತನನ್ನ ಟ್ರ್ಯಾಪ್ ಮಾಡಿ ಬಣ್ಣ ಬಣ್ಣದ ಮಾತುಗಳ ಮೂಲಕ ಪುಸ್ಲಾಯಿಸಿ ಬೆಂಗಳೂರಿಗೆ ಕರೆದುಕೊಂಡು ಬಂದಿತ್ತು ಈ ಡಿ ಗ್ಯಾಂಗ್. ನಂತರ ರಾಜರಾಜೇಶ್ವರಿ ನಗರದ ಪಟ್ಟಣಗೆರೆಯಲ್ಲಿರೋ ಶೆಡ್ನಲ್ಲಿ ಕೂಡಿ ಹಾಕಿ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆಗೈದಿದ್ದಾರೆ ಅನ್ನೋ ಅಲಿಗೇಷನ್ ದರ್ಶನ್ ಅವರನ್ನೂ ಒಳಗೊಂಡು ಸದ್ಯ ವಶದಲ್ಲಿರೋ ಡಿ ಗ್ಯಾಂಗ್ನ ಎಲ್ಲ ಸದಸ್ಯರ ಮೇಲೂ ಬಂದಿತ್ತು. ಈ ಬಗ್ಗೆ ಪೊಲೀಸರಿಗೆ ಸ್ಟ್ರಾಂಗ್ ಎವಿಡೆನ್ಸ್ಗಳು ಸಿಕ್ಕಿದ್ರಿಂದಲೇ ಒಬ್ಬರನ್ನೂ ಬಿಡದೆ ಡಿ ಗ್ಯಾಂಗ್ನ ಎಲ್ಲರನ್ನ ಕಂಬಿ ಹಿಂದೆ ತಳ್ಳಿದ್ರು. ಎರಡನೇ ಬಾರಿಗೆ ಕೋರ್ಟ್ ಮುಂದೆ ಹೋದಾಗ ಪೊಲೀಸರು ಕೇಳಿದಂತೆಯೇ ಮತ್ತೆ ಪೊಲೀಸ್ ಕಸ್ಟಡಿ ಆದೇಶ ಕೊಟ್ಟಿದೆ ಕೋರ್ಟ್. ಅದಕ್ಕೆ ಕಾರಣ ಪೊಲೀಸರಿಗೆ ಸಿಕ್ಕಿರುವ ಸಾಕ್ಷ್ಯಗಳು ಹಾಗೂ ಆ ಬಗ್ಗೆ ವಿಚಾರಣೆ ಮಾಡಬೇಕು ಅಂತ ಕೇಳಿಕೊಂಡ ಪರಿ. 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಮುಗಿದ ಮೇಲೆ ಏನಾಗಲಿದೆ ಅನ್ನೋದು ಮುಂದಿನ ಕಥೆ. ಆದ್ರೆ ಪೊಲೀಸರಿಗೆ ಈವರೆಗೂ ಸಿಕ್ಕಿರುವ ಆ ಭರಪೂರ ಬಲಿಷ್ಠ ಸಾಕ್ಷ್ಯಗಳಾದ್ರೂ ಏನು? ಅಪರಾಧ ಮಾಡಿದವನು ಅದೆಷ್ಟೇ ಜಾಣನಾಗಿರ್ಲಿ, ಎಷ್ಟೇ ಚಾಲಾಕಿಯಾಗಿರ್ಲಿ, ಒಂದಾದ್ರೂ ಸಾಕ್ಷ್ಯವನ್ನ ಬಿಟ್ಟೇ ಬಿಟ್ಟಿರ್ತಾನೆ ಅನ್ನೋ ಮಾತನ್ನ ನೀವೆಲ್ಲ ಕೇಳೇ ಇರ್ತೀರಾ. ಅದು ಸತ್ಯನೂ ಹೌದು. ಇಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇನ್ನೂ ಆರೋಪಿಗಳೇ, ಅಪರಾಧಿಗಳಲ್ಲ. ಆದ್ರೆ ಪೊಲೀಸ್ ತನಿಖೆಯನ್ನ ಎದುರಿಸ್ತಾ ಇರೋ ಡಿ ಗ್ಯಾಂಗ್ ವಿರುದ್ಧ ಹಲವಾರು ಸಾಕ್ಷ್ಯಗಳು ಕೇಸ್ ಡೈರಿಯಲ್ಲಿ ರೆಕಾರ್ಡ್ ಆಗಿವೆ. ಅದೆಷ್ಟೋ ಬಲವಾದ ಎವಿಡೆನ್ಸ್ಗಳು ಪೊಲೀಸರಿಗೆ ಈಗಾಗಲೇ ಲಭ್ಯವಾಗಿವೆ. ಮಾಡಿದ ಕೃತ್ಯವನ್ನ ಮುಚ್ಚಿ ಹಾಕಲು ಡಿ ಗ್ಯಾಂಗ್ ಸದಸ್ಯರು ಹರಸಾಹಸವನ್ನೇ ಪಟ್ರು ಅನ್ನಲಾಗ್ತಿದೆಯಾದ್ರೂ ಅದೆಲ್ಲ ಫ್ಲಾಪ್ ಅಂಡ್ ಫೇಲ್ ಆಗಿವೆ. ಇದು ತನಿಖೆಯಲ್ಲಿ ಪೊಲೀಸರ ಗಮನಕ್ಕೆ ಬಂದಿದೆ. ಡಿ ಗ್ಯಾಂಗ್ನ ಪ್ಲಾನ್ ಬಗ್ಗೆ, ರೇಣುಕಾ ಹತ್ಯೆಯ ಕೃತ್ಯದ ಬಗ್ಗೆ ಪೊಲೀಸರಿಗೆ ಎವಿಡೆನ್ಸ್ಗಳು ಸಿಕ್ಕಿವೆಯಂತೆ. ಅದೇ ಕಾರಣಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಪೊಲೀಸರು ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಕೇಳಿದ್ದು ಎನ್ನಲಾಗ್ತಿದೆ. ಸದ್ಯ ನ್ಯಾಯಾಲಯ ದರ್ಶನ್, ಪವಿತ್ರ ಗೌಡ ಸೇರಿ 13 ಆರೋಪಿಗಳನ್ನ ಮತ್ತೆ ಪೊಲೀಸ್ ವಶಕ್ಕೆ ನೀಡಿದೆ. ಈ 5 ದಿನಗಳಲ್ಲಿ ಲಭ್ಯವಿರುವ ಎಲ್ಲ ಸಾಕ್ಷ್ಯಗಳನ್ನ, ಅದರಲ್ಲೂ ಆ ಮೂರನೇ ಕಣ್ಣಲ್ಲಿ ಸೆರೆಯಾಗಿರೋ ವಿಷಯಗಳನ್ನ ಮುಂದಿಟ್ಕೊಂಡು ಡಿ ಗ್ಯಾಂಗ್ಗೆ ಗ್ರಿಲ್ ಮಾಡಲಿದ್ದಾರೆ ಪೊಲೀಸರು. ಈ ಸಾಕ್ಷ್ಯಗಳೇ ಇನ್ಮೇಲೆ ತನಿಖೆಯನ್ನ ಇನ್ನಷ್ಟು ಟೈಟ್ ಮಾಡಲಿದೆ. ಹಾಗಾದ್ರೆ ಏನು ಆ ಸಾಕ್ಷ್ಯಗಳು? ಡಿ ಗ್ಯಾಂಗ್ನ ಡೆವಿಲ್ ಕೃತ್ಯವನ್ನ ಸಾಬೀತು ಮಾಡುತ್ತವ ಆ ಎವಿಡೆನ್ಸ್ಗಳು? ಆ ರಾತ್ರಿ ಆ ಶೆಡ್ ಒಳಗಾಗಿದ್ದೇನು? ಕೇಸ್ ಡೈರಿಯಲ್ಲಿ ರೆಕಾರ್ಡ್. ಮೂರನೇ ಕಣ್ಣು ಹಿಡಿದಿತ್ತ ರೇಣುಕಾಸ್ವಾಮಿ ಮರ್ಡರ್ ಮಿಸ್ಟ್ರಿ. ದರ್ಶನ್ ಅಂಡ್ ಗ್ಯಾಂಗ್ನ ಡೆವಿಲ್ ಕೃತ್ಯಕ್ಕೆ ಸಿಕ್ತ ಆ ಸಾಕ್ಷಿ? ಡಿ ಗ್ಯಾಂಗ್ ಭವಿಷ್ಯ ಮೂರನೇ ಕಣ್ಣಲ್ಲಿ ಸೆರೆ. ದರ್ಶನ್ ಅಂಡ್ ಗ್ಯಾಂಗ್ನ ಸೆರೆವಾಸದ ಭವಿಷ್ಯವೀಗ ಆ ಮೂರನೇ ಕಣ್ಣಲ್ಲಿ ಅಡಗಿ ಕೂತಿದೆ. ಅಷ್ಟಕ್ಕೂ ಆ ಮೂರನೇ ಕಣ್ಣು ಯಾವುದು ಅಂತ ತಿಳಿದ್ರಿ? ಎಸ್, ನಿಮ್ಮ ಊಹೆ ಸರಿಯಾಗೇ ಇದೆ. ಸಿಸಿಟಿವಿ ಕ್ಯಾಮೆರಾಗಳೇ ಆ ಮೂರನೇ ಕಣ್ಣು. ದರ್ಶನ್ ಅಂಡ್ ಗ್ಯಾಂಗ್ನ ಡೆವಿಲ್ ಕೃತ್ಯಗಳನ್ನ ಒಂದಲ್ಲ ಎರಡಲ್ಲ 16 ಸಿಸಿಟಿವಿ ತೀಕ್ಷ್ಣ ಕಣ್ಣುಗಳು ಸೆರೆ ಮಾಡಿಟ್ಟಿವೆಯಂತೆ. ಹೌದು, ಜೂನ್ 8ರ ರಾತ್ರಿ ರೇಣುಕಾಸ್ವಾಮಿಯನ್ನ ಶೆಡ್ನಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆ ಕೊಟ್ಟು ನರರೂಪ ವ್ಯಾಘ್ರರಾಗಿ ಆತನ ಮೇಲೆ ಎರಗಿ ಹತ್ಯೆ ಮಾಡಿದ ಡಿ ಗ್ಯಾಂಗ್ನ ದೃಶ್ಯಗಳು ಮೂರನೇ ಕಣ್ಣಲ್ಲಿ ಸೆರೆಯಾಗಿವೆಯಂತೆ. ಈ ದೃಶ್ಯಗಳಲ್ಲಿ ರೇಣುಕಾಸ್ವಾಮಿಯ ಮೇಲೆ ಯಾರೆಲ್ಲ ಹೇಗೆಲ್ಲ ಹಲ್ಲೆ ಮಾಡಿದ್ರು ಅನ್ನೋದು ರೆಕಾರ್ಡ್ ಆಗಿದೆ. ಅಷ್ಟೇ ಅಲ್ಲ, ದರ್ಶನ್ ಒದ್ದಿದ್ದು, ಗುದ್ದಿದ್ದು, ಕೋಳಿಯಂತೆ ಸ್ವಾಮಿಯನ್ನ ಹಿಡಿದು ಎಸ್ತದ್ದು, ಪವಿತ್ರ ಗೌಡ ತನ್ನ ಚಪ್ಪಲಿ ತೆಗೆದು ರೇಣುಕಾಸ್ವಾಮಿಗೆ ಹೊಡೆದದ್ದು ಸತ್ಯಾನ ಸುಳ್ಳ ಅನ್ನೋ ಸಾಕ್ಷಿಯು ಈ ಮೂರನೇ ಕಣ್ಣಲ್ಲಿ ರೆಕಾರ್ಡ್ ಆಗಿದೆ.
ಸದ್ಯ ಸಿಸಿಟಿವಿಯ ಈ ಕರಾಳ ದೃಶ್ಯಗಳು ಪೊಲೀಸರ ಕೈ ಸೇರಿವೆ ಅಂತ ಹೇಳಲಾಗ್ತಿದೆ. ಈ ದೃಶ್ಯಗಳ ಆಧಾರದ ಮೇಲೇನೆ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿ ಡಿ ಗ್ಯಾಂಗ್ನ ಗ್ರಿಲ್ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿದ, ಆತನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ವಿಡಿಯೋಗಳು ಪೊಲೀಸರಿಗೆ ಹೇಗ್ ಸಿಕ್ವು ಅಂತ ಪ್ರಶ್ನೆ ಸಹಜವಾಗಿ ಏಳಬಹುದು. ಎಸ್, ಯಾವ ಶೆಡ್ನಲ್ಲಿ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕೂಡಿ ಹಾಕಿ ಹತ್ಯೆ ಮಾಡಲಾಯಿತು ಅಂತ ಹೇಳಲಾಗ್ತಿದೆಯೋ ಅದು ಸಂಪೂರ್ಣ ಸಿಸಿಟಿವಿ ಕ್ಯಾಮೆರಾಗಳಿಂದ ತುಂಬಿದೆ. ಎಸ್, ಸೀಸ್ ಮಾಡಿದ ವಾಹನಗಳನ್ನ ಇಡೋಕಂತ ಮೀಸಲಿದ್ದ 5 ಎಕರೆ ಜಾಗದಲ್ಲಿ ರೇಣುಕಾಸ್ವಾಮಿ ಮರ್ಡರ್ ಆಗಿದೆ. ಸುಮಾರು 10ರಿಂದ 14 ಸಿಸಿಟಿವಿ ಕ್ಯಾಮೆರಾಗಳು ಆ ಜಾಗದಲ್ಲಿವೆ. ಈ ಕ್ಯಾಮೆರಾಗಳೇ ಜೂನ್ 8ರ ಆ ನಿಗೂಢ ರಾತ್ರಿಯ ಸತ್ಯಾಸತ್ಯತೆಯನ್ನ ಪೊಲೀಸರ ಮುಂದೆ ಬಟಾಬಯಲು ಮಾಡಿವೆ ಎನ್ನಲಾಗ್ತಿದೆ. ಸದ್ಯ ದರ್ಶನ್ ಅಂಡ್ ಗ್ಯಾಂಗ್ನ ಸೆರೆವಾಸದ ಭವಿಷ್ಯವನ್ನ ನಿರ್ಧರಿಸೋದು ಈ 3ನೇ ಕಣ್ಣುಗಳೇ ಎನ್ನಲಾಗ್ತಿದೆ. ಕಾರ್ ಕ್ರೇಜ್ ಇರೋ ದರ್ಶನ್ಗೆ ಕಾರೇ ಕಂಟಕ. 3ನೇ ಕಣ್ಣಲ್ಲಿ ದರ್ಶನ್ ಕಾರ್ ಚಲನವಲನ ಸೆರೆ. ಶವ ಸಾಗಿಸಿದ ಸ್ಕಾರ್ಪಿಯೋ ಜೊತೆಗೆ ಡಿ ಕಾರ್ ಮೂವ್. ಕಾಟೇರನಿಗೆ 3ನೇ ಕಣ್ಣಿನ ವಕ್ರ ದೃಷ್ಟಿ ಕಂಟಕ. ಈ ಕೇಸಲ್ಲಿ ಪೊಲೀಸರಿಗೆ ಸಿಕ್ಕಿರೋ ಇನ್ನೊಂದು ಬಹುಮುಖ್ಯ ಎವಿಡೆನ್ಸ್ ಅಂದ್ರೆ ಡೆವಿಲ್ ನಾಯಕನ ಕಾರ್ ಚಲನವಲನದ್ದು. ನೀವೀಗ ನೋಡ್ತಿರೋ ಈ ಸಿಸಿಟಿವಿ ದೃಶ್ಯಾವಳಿಗಳು ಕೊಲೆ ಆರೋಪಿ ದರ್ಶನ್ರ ಕಾರ್ನದ್ದು. ಎಸ್, ರೇಣುಕಾ ಸ್ವಾಮಿಯನ್ನ ಕೂಡಿಟ್ಟಿದ್ದ ಶೆಡ್ಗೆ ದರ್ಶನ್ ಬಂದು ಹೋಗಿ ಮಾಡಿರೋ ದೃಶ್ಯಗಳು ಕೂಡ 3ನೇ ಕಣ್ಣಲ್ಲಿ ಸರಿಯಾಗಿದೆ. ಹಾಗ್ ನೋಡಿದ್ರೆ ಪೊಲೀಸರಿಗೆ ಮೊದಲು ಸಿಕ್ಕ ಸಿಸಿಟಿವಿ ಸಾಕ್ಷ್ಯಾಧಾರಗಳ ಪೈಕಿ ಇದು ಕೂಡ ಒಂದು. ದರ್ಶನ್ಗೂ ಈ ಕೇಸ್ಗೂ ಸಂಬಂಧವಿಲ್ಲ ಅನ್ನೋದು ನಿಜಾನೇ ಆದ್ರೆ ಅವರ ಕಾರೇಕೆ ರೇಣುಕಾ ಹತ್ಯೆಯಾದ ಶೆಡ್ಗೆ ಅದೇ ರಾತ್ರಿ ಹೋಗಿ ಬಂದಿದೆ ಅನ್ನೋ ಪ್ರಶ್ನೆ ಏಳೋದು ಸಹಜ. ಇದೇ ಪೊಲೀಸರಿಗೆ ಒಂದು ಬಿಗ್ ಹಿಂಟ್ ಕೊಟ್ಟಿರಲಿಕ್ಕೂ ಸಾಕು. ಇದನ್ನೆಲ್ಲ ನೋಡಿ ಖಾತ್ರಿ ಪಡಿಸಿಕೊಂಡ ಮೇಲೇನೆ ಪೊಲೀಸರು ದರ್ಶನ್ರನ್ನ ಅರೆಸ್ಟ್ ಮಾಡಿದ್ದಾರೆ. 3ನೇ ಕಣ್ಣು ಸೆರೆ ಹಿಡಿದ ಆ ಇನ್ನೊಂದು ದೃಶ್ಯ ಈ ಕೇಸ್ಗೆ ಮತ್ತಷ್ಟು ಬಲ ತಂದುಕೊಟ್ಟಿದೆ. ಹೌದು, ರೇಣುಕಾ ಸ್ವಾಮಿಯ ಮೃತದೇಹ ಸಾಗಿಸಲು ಬಳಸಿದ್ದಾರೆ ಎನ್ನಲಾಗ್ತಾ ಇರೋ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರ್ನ ಜೊತೆಗೆ ದರ್ಶನ್ ಕಾರು ಕೂಡ ಮೂವ್ ಆಗಿರೋದು ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಮೃತದೇಹ ಸಾಗಿಸುವಲ್ಲಿ ದರ್ಶನ್ ಕೂಡ ಭಾಗಿಯಾಗಿದ್ರ ಅನ್ನೋ ಅನುಮಾನವನ್ನ ಇದು ಇನ್ನಷ್ಟು ಹೆಚ್ಚಿಸಿರೋದಂತೂ ಸುಳ್ಳಲ್ಲ. ಪಬ್ನಲ್ಲಿ ಪಾರ್ಟಿ ಮಾಡಿದ್ರು, ಶೆಡ್ನಲ್ಲಿ ಏನ್ ಮಾಡಿದ್ರು? 3ನೇ ಕಣ್ಣು ಸೆರೆ ಹಿಡಿದಿದೆ ಮತ್ತೊಂದು ಸ್ಟ್ರಾಂಗ್ ಸಾಕ್ಷ್ಯ. ಚಿತ್ರದುರ್ಗ ಟು ಬೆಂಗಳೂರು ಡಿ ಗ್ಯಾಂಗ್ ಜರ್ನಿ ರೆಕಾರ್ಡ್. ಸ್ವಾಮಿ ಟ್ರ್ಯಾಪ್ ಹಿಸ್ಟ್ರಿ ಟ್ರ್ಯಾಕ್ ಮಾಡಿತಾ 3ನೇ ಕಣ್ಣು. ಇನ್ನು ರೇಣುಕಾ ಸ್ವಾಮಿ ಮೇಲೆ ನಿರ್ದಯವಾಗಿ ಹಲ್ಲೆ ಮಾಡೋದಕ್ಕೂ ಮುನ್ನ ಆರೋಪಿಗಳು ಪಾರ್ಟಿ ಮಾಡಿರೋದು ಕೂಡ ಸಿಸಿಟಿವಿಯಲ್ಲಿ ಅಂದ್ರೆ ಅದೇ 3ನೇ ಕಣ್ಣಲ್ಲಿ ಸೆರೆಯಾಗಿದೆ. RR ನಗರದ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಡಿ ಗ್ಯಾಂಗ್ ಆರೋಪಿಗಳು ಪಾರ್ಟಿ ಮಾಡಿರೋದು ಸ್ಪಷ್ಟವಾಗಿ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಅದೇನು ಸೇವಿಸಿದ್ರೋ ಗೊತ್ತಿಲ್ಲ, ಆದ್ರೆ ಪಾರ್ಟಿ ಮುಗಿದ ಮೇಲೆ ಇವರು ಹೋಗಿದ್ದು ಪಟ್ಟಣಗೆರೆಯ ಶೆಡ್ಗೆ. ಆನಂತರ ಅಲ್ಲೇನಾಯ್ತು ಅನ್ನೋದರ ಸತ್ಯಾಂಶ ಈಗ ಒಂದೊಂದಾಗೆ ಹೊರಬರ್ತಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮದ್ಯದ ಮತ್ತಿನಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರ ಅನ್ನೋ ಬಗ್ಗೆಯೂ ಸದ್ಯಕ್ಕೆ ಸ್ಪಷ್ಟನೆ ಸಿಗಬೇಕಿದೆ. ಒಟ್ನಲ್ಲಿ ಪಾರ್ಟಿ ಮಾಡಿಯೇ ಹಲ್ಲೆ ಮಾಡಿರೋದನ್ನ 3ನೇ ಕಣ್ಣು ಜಗಜ್ಜಾಹೀರು ಮಾಡಿದೆ ಎನ್ನಲಾಗ್ತಿದೆ. ಇನ್ನು ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದದ್ದು ಡಿ ಗ್ಯಾಂಗ್ ಸದಸ್ಯರೇ ಅನ್ನೋದು ತಿಳಿದು ಬಂದಿದೆ. ಮೊದಲು ಆಟೋ, ಆಮೇಲೆ ಕಾರು, ಅಲ್ಲಿಂದ ಡೈರೆಕ್ಟ್ ಬೆಂಗಳೂರು. ರೇಣುಕಾ ಸ್ವಾಮಿ ಟ್ರ್ಯಾಪ್ ಜರ್ನಿಯ ಟ್ರ್ಯಾಕ್ ರೆಕಾರ್ಡ್ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಕೇಸ್ಗೆ ಮತ್ತೊಂದು ಬಲವಾದ ಸಾಕ್ಷ್ಯವನ್ನ ಈ ದೃಶ್ಯಾವಳಿಗಳು ಒದಗಿಸಿಕೊಟ್ಟಿವೆ. ಅಷ್ಟೇ ಅಲ್ಲ, ಇನ್ನು ಹಲವಾರು ಪೂರಕ ಸಾಕ್ಷ್ಯಗಳನ್ನ ಕೇಸ್ ಡೈರಿಗೆ ಸೇರಿಸಿದೆ ಆ 3ನೇ ಕಣ್ಣು. ಇವೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರೋದ್ರಿಂದ ತಳ್ಳಿ ಹಾಕೋಕ್ಕೂ ಸಾಧ್ಯವಾಗಲ್ಲ. ಆ ಅವಕಾಶಗಳು ತೀರಾ ಕಡಿಮೆ. ಅದರಲ್ಲೂ ಈ ಕೇಸ್ನಲ್ಲಿ ಸಿಕ್ಕಿರೋ ತಾಂತ್ರಿಕ ಸಾಕ್ಷ್ಯಗಳೆಲ್ಲ ಅವು ತೀರಾ ಸ್ಟ್ರಾಂಗ್ ಆಗಿವೆ ಎನ್ನಲಾಗ್ತಿದೆ. ಹಾಗಾಗಿ 3ನೇ ಕಣ್ಣು ಡಿ ಗ್ಯಾಂಗ್ಗೆ ಡೆಡ್ಲಿ ಲಾಕ್ ಆಗುತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಎದ್ದಿದೆ. 3ನೇ ಕಣ್ಣು ರೇಣುಕಾ ಹತ್ಯೆ ಕೇಸ್ಗೆ ಒದಗಿಸಿಕೊಟ್ಟಿರುವಂತಹ ಸಾಕ್ಷಿಗಳಷ್ಟೇ ಬಲವಾದಂತಹ ಇನ್ನು ಹಲವಾರು ಎವಿಡೆನ್ಸ್ಗಳು ಪೊಲೀಸರ ಹತ್ರ ಇದೆಯಂತೆ. ಈ ಸಾಕ್ಷಿಗಳು ಕಾಟೇರಾಗೆ ಕಂಟಕ ತರಬಹುದು ಅಂತ ಹೇಳಲಾಗ್ತಾ ಇದೆ. ಆ ಬಗ್ಗೆ ರಿಪೋರ್ಟ್ ಇಲ್ಲಿದೆ ನೋಡಿ. ಕೊಲೆ ಸ್ಥಳದಲ್ಲೇ ಆ ಆರೋಪಿಗಳ ಟವರ್ ಡಂಪ್, ಅಧಿಕಾರಿಗಳ ಜೊತೆ ಆರೋಪಿಗಳ ಮಾತುಕತೆ, ಕಾಲ್ ರೆಕಾರ್ಡ್ ನಿಂದ ಸಿಕ್ತ ಮತ್ತೊಂದು ಎವಿಡೆನ್ಸ್. ರೇಣುಕಾ ಸ್ವಾಮಿ ಕೊಲೆ ಕೇಸನ್ನ ಹಲವಾರು ಆಂಗಲ್ಗಳಿಂದ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಒಂದೇ ಒಂದು ಸೂಕ್ಷ್ಮವನ್ನು ಕಾಕಿ ಪಡೆ ಬಿಡ್ತಾ ಇಲ್ಲ. ಅದೆಷ್ಟೇ ಸಣ್ಣ ಎವಿಡೆನ್ಸ್ ಆಗಿದ್ರು ಅದನ್ನ ಕೇಸ್ ಡೈರಿಯಲ್ಲಿ ರೆಕಾರ್ಡ್ ಮಾಡಿಕೊಳ್ಳಲಾಗ್ತಾ ಇತ್ತಂತೆ. ಅದರ ಪರಿಣಾಮ ಅನ್ನೋತರ ರೇಣುಕಾ ಕೊಲೆ ಕೇಸ್ ಜಾಡನ್ನ ಭೇದಿಸ್ತಾ ಹೋಗ್ತಾ ಇರುವಂತಹ ಪೊಲೀಸರಿಗೆ ಸಾಕಷ್ಟು ಸಾಕ್ಷಿಗಳು ಕೂಡ ಲಭ್ಯವಾಗಿವೆ. ಅದರಲ್ಲಿ ಬಹಳ ಮುಖ್ಯವಾಗಿರುವಂತಹ
ಸಿಸಿಟಿವಿ ಕ್ಯಾಮೆರಾ ಸಾಕ್ಷಿಗಳ ಬಗ್ಗೆ ನಿಮಗೆ ಹೇಳಿದ್ವಿ. ಅಂಥದ್ದೇ ಇನ್ನೂ ಕೆಲ ಟೆಕ್ನಿಕಲ್ ಎವಿಡೆನ್ಸ್ಗಳು ಪೊಲೀಸರಿಗೆ ಸಿಕ್ಕಿವೆ. ಇವತ್ತು ಅಪರಾಧಿಕ ಪ್ರಕರಣಗಳನ್ನ ಭೇದಿಸುವಲ್ಲಿ ಕ್ರೂಷಿಯಲ್ ರೋಲ್ ಪ್ಲೇ ಮಾಡ್ತಾ ಇರೋದು ಮೊಬೈಲ್ ಫೋನ್ಗಳು. ಈ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಬಿಡಿಸಲಾಗದ ಒಗಟಿನಂತಿರುವಂತಹ ಅದೆಷ್ಟೋ ಕೇಸ್ಗಳನ್ನ ಈ ಮೊಬೈಲ್ ನಿಂದಾನೇ ಪೊಲೀಸರು ಭೇದಿಸಿದ ಸಾಕಷ್ಟು ಉದಾಹರಣೆಗಳಿವೆ. ಸದ್ಯ ರೇಣುಕಾ ಹತ್ಯೆ ಕೇಸ್ನಲ್ಲೂ ಬಲವಾದಂತಹ ಸಾಕ್ಷಿಯೊಂದನ್ನ ಇದೇ ಮೊಬೈಲ್ ಫೋನ್ ಪೊಲೀಸರಿಗೆ ಒದಗಿಸಿ ಕೊಟ್ಟಿದ್ಯಂತೆ. ಹೌದು, ಜೂನ್ 8ರ ರಾತ್ರಿ ಅಂದ್ರೆ ರೇಣುಕಾಸ್ವಾಮಿ ಕೊಲೆಯಾದಂತಹ ದಿನ ಪಟ್ಟಣಗಿರಿಯ ಶೆಡ್ ಬಳಿ ದರ್ಶನ್, ಪವಿತ್ರ ಗೌಡ, ನಾಗರಾಜ್, ವಿನಯ್ ಸೇರಿ 6 ಮಂದಿ ಆರೋಪಿಗಳ ಟವರ್ ಡಂಪ್ ಆಗಿರೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ದರ್ಶನ್ ಹಾಗೂ ಪವಿತ್ರ ಪಾತ್ರ ಈ ಪ್ರಕರಣದಲ್ಲಿದೆ ಅನ್ನೋದಕ್ಕೆ ಈ ಟವರ್ ಡಂಪ್ ಒಂದು ಪ್ರಮುಖ ಸಾಕ್ಷಿ ಅನ್ನೋದು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಮಾತು. ಇನ್ನು ರೇಣುಕಾಸ್ವಾಮಿಯನ್ನ ಕೊಂದ ನಂತರ ಡಿ ಗ್ಯಾಂಗ್ನ 2 ಆರೋಪಿಗಳು ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚಿಸಿರುವಂತಹ ಕಾಲ್ ಡೀಟೇಲ್ಸ್ ಕೂಡ ತನಿಖಾಧಿಕಾರಿಗಳಿಗೆ ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ. ಅಷ್ಟಕ್ಕೂ ಆರೋಪಿಗಳಿಗೆ ಪೊಲೀಸ್ ಅಧಿಕಾರಿಗಳ ಜೊತೆ ಏನು ಮಾತು, ಕೇಸ್ ಮುಚ್ಚಾಕೋದ್ರಲ್ಲೇನಾದ್ರೂ ಆರೋಪಿಗಳು ಪ್ರಯತ್ನ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಸದ್ಯ ಈ ದಿಕ್ಕಿನಲ್ಲಿ ಪೊಲೀಸ್ ತನಿಖೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಚಿತ್ರದುರ್ಗ ಟು ಬೆಂಗಳೂರು ಜರ್ನಿಯಲ್ಲಿ ಡಿ ಗ್ಯಾಂಗ್ ಸದಸ್ಯರು ಹಾಗೂ ಡಿ ಗ್ಯಾಂಗ್ ನಾಯಕನ ನಡುವೆ ಆದಂತಹ ಕಾಲ್ ಎಕ್ಸ್ಚೇಂಜ್ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇವೆಲ್ಲ ಕೇಸನ್ನ ಬಲಪಡಿಸುವ ಸಾಕ್ಷಿಗಳಲ್ಲದೆ ಬೇರೇನು. ಆರೋಪಿಗಳೇ ಬಾಯ್ಬಿಟ್ರ ಆ ಸಾಕ್ಷ್ಯ ವಿಧಿವಿಧಾನ ಪರೀಕ್ಷೆಯಲ್ಲೂ ಸಿಗುತ್ತಾ ಸ್ಟ್ರಾಂಗ್ ಎವಿಡೆನ್ಸ್. ಇವಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳಾದ್ರೆ ಈ ಕೇಸ್ಗೆ ಮಾನವ ಸಾಕ್ಷಿಗಳು ಲಭಿಸಿವೆ. ಡಿ ಗ್ಯಾಂಗ್ ಸದಸ್ಯರೇ ಪ್ರಕರಣದ ಬಗ್ಗೆ ಸತ್ಯ ಕಕ್ಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರೇಣುಕಾ ಕೊಲೆಯ ನಂತರ ಕಾರ್ತಿಕ್, ಕೇಶವ್, ನಿಖಿಲ್ ನಾಯ್ಕ್ ತಾವೇ ಕೊಲೆ ಮಾಡಿದ್ದಾಗಿ ಸರೆಂಡರ್ ಆಗಿದ್ರು. ತನಿಖೆಯ ಜಾಡು ಹಿಡ್ಕೊಂಡು ಹೊರಟಂತಹ ಪೊಲೀಸರು ತಮ್ಮ ಭಾಷೆಯಲ್ಲಿ ಬೆಂಡೆತ್ತಿದಾಗ ದೇಹ ಬಿಸಾಡೋದಕ್ಕೆ ದೀಪಕ್ ತಲಾ 5 ಲಕ್ಷ ನೀಡಿದ್ದಾಗಿ ಇವರು ಹೇಳಿಕೆಯನ್ನ ಕೊಟ್ಟಿದ್ರು. ನಂತರ ದೀಪಕ್ ವಿಚಾರಣೆ ವೇಳೆ ಪ್ರದೂಷ್, ಪವನ್, ವಿನಯ್ ಹೆಸರು ಬಹಿರಂಗ ಆಗಿದೆ. ಆಗ್ಲೇ ನೋಡಿ ದರ್ಶನ್ ಹಾಗೂ ಪವಿತ್ರ ಗೌಡ ಹೆಸರು ಕೇಸ್ನಲ್ಲಿ ತಳಕ ಹಾಕೊಂಡಿತ್ತು. ಇನ್ನು ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡಿದ್ದು, ಆ ಬಗ್ಗೆ ದರ್ಶನ್ಗೆ ತಿಳಿಸಿದ್ದು, ನಂತರ ರೇಣುಕಾಸ್ವಾಮಿಯನ್ನ ಟ್ರ್ಯಾಪ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದು ಸೇರಿ ಇನ್ನು ಹಲವಾರು ಸಾಕ್ಷ್ಯ ಮಾತುಗಳನ್ನ ಡಿ ಗ್ಯಾಂಗ್ ಆರೋಪಿಗಳು ಪೊಲೀಸರು ಮುಂದೆ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಹೇಗೆಲ್ಲ ಮಾರಣಾಂತಿಕ ಹಲ್ಲೆ ಮಾಡಲಾಯಿತು ಅನ್ನೋದ್ರ ಬಗ್ಗೆನೂ ಕೂಡ ಅವರೇ ಪೊಲೀಸರಿಗೆ ಸವಿವರವಾಗಿ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಎಲ್ಲಾ ಸಾಕ್ಷಿಗಳು ಈ ಕೇಸ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡಿವೆ. ಇನ್ನು ಆರೋಪಿಗಳ ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್, ಬ್ಲಡ್ ಸ್ಯಾಂಪಲ್ ಅನ್ನ ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ. ಶೆಡ್ನಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆ, ಕೂದಲು, ಬೆವರಿನ ಸ್ಯಾಂಪಲ್ಸ್ ಕೂಡ ಕಲೆಕ್ಟ್ ಮಾಡಿಕೊಳ್ಳಲಾಗಿದೆ. ಇನ್ನು ವಿಧಿವಿಧಾನ ತಜ್ಞರು ಈ ಬಗ್ಗೆ ಸ್ಟಡಿ ಮಾಡಿ ಮಾಹಿತಿಯನ್ನ ಒದಗಿಸಿದ್ರೆ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಇನ್ನೂ ಗಟ್ಟಿಯಾದಂತಹ ಸಾಕ್ಷಿಗಳು ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ತನಕ ಸಿಕ್ಕಿರುವಂತಹ ಎಲ್ಲಾ ಸಾಕ್ಷಿಗಳು ದರ್ಶನ್ಗೆ ಲಿಂಕ್ ಆಗ್ತಾ ಇದೆ. ಇದೇ ಈಗ ನಾನಾ ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇರುವುದು ಸುಳ್ಳಲ್ಲ. ಇದೇ ಕಾರಣದಿಂದ ಕೃತ್ಯದ ಪ್ರತಿ ಹಂತದಲ್ಲೂ ದರ್ಶನ್ ಕೈವಾಡ ಇದೆಯಾ ಅನ್ನೋ ಪ್ರಶ್ನೆ ಎತ್ತಿದೆ. ಆ ಬಗ್ಗೆ ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಕ್ಕ ಸಾಕ್ಷಿಗಳು ದರ್ಶನ್ ಕಡೆಗೆ ಬೊಟ್ಟು ಮಾಡ್ತಿದ್ಯಾ? ಪ್ರತಿ ಹಂತದಲ್ಲೂ ದರ್ಶನ್ ಹೆಸರು ಸದ್ದು ಮಾಡ್ತಿದ್ಯಾ? ರೇಣುಕಾಸ್ವಾಮಿ ಹತ್ಯೆ ಕೇಸು ದಿನದಿಂದ ದಿನಕ್ಕೆ ಹಲವಾರು ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಕೊಡ್ತಾ ಇದೆ. ಆದ್ರೆ ಗಮನಿಸಬೇಕಾಗಿರುವಂತಹ ಅಂಶ ಅಂದ್ರೆ ಕೇಸ್ನ ಪಡ್ಕೊಳ್ತಾ ಇರುವಂತಹ ಪ್ರತಿಯೊಂದು ತಿರುವು, ಕೊಡ್ತಾ ಇರುವಂತಹ ಟ್ವಿಸ್ಟ್ ಕೊನೆಗೆ ಲಿಂಕ್ ಆಗ್ತಾ ಇರುವುದು ದರ್ಶನ್ಗೆ. ಹೌದು, ಇದೇ ಈಗ ಪ್ರಕರಣದಲ್ಲಿ ಕೊಲೆ ಆರೋಪಿ ದರ್ಶನ್ ಕೈವಾಡ ಇದೆಯಾ ಅನ್ನೋ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಹೌದು, ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತರುವಾಗ ಡಿ ಗ್ಯಾಂಗ್ ಸದಸ್ಯರು ಹಾಗೂ ದರ್ಶನ್ ನಡುವೆ ಆದಂತಹ ಫೋನ್ ಸಂಪರ್ಕ, ಬೆಂಗಳೂರಿಗೆ ಕರೆತಂದ ಮೇಲೆ ನಡೆದಂತಹ ಘಟನೆಗಳು ಈ ಕೇಸ್ಗೂ ದರ್ಶನ್ಗೂ ಸಂಬಂಧ ಇದೆ ಅನ್ನೋದನ್ನ ಸಾರಿ ಹೇಳ್ತಾವೆ. ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಕಾರ್ ಬಂದಿದ್ದು ಶವ ಸಾಗಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹ ಸ್ಕಾರ್ಪಿಯೋ ಜೊತೆಗೆ ದರ್ಶನ್ ಕಾರ್ ಕೂಡ ಮೂವ್ ಆಗಿತ್ತು. ಅಷ್ಟೇ ಅಲ್ಲ, ಪಬ್ನಲ್ಲಿ ಪಾರ್ಟಿ ಮಾಡಿ ಶೆಡ್ಗೆ ಹೋಗಿತ್ತು. ಈ ಎಲ್ಲಾ ಘಟನೆಗಳು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಜೊತೆಗೆ ಈ ಎಲ್ಲಾ ದೃಶ್ಯಗಳು ಕೂಡ ದರ್ಶನ್ ಕೈವಾಡ ಈ ಕೇಸ್ನಲ್ಲಿ ಇರಬಹುದು ಅನ್ನೋ ಅನುಮಾನವನ್ನ ಮತ್ತೆ ಹುಟ್ಟುಹಾಕ್ತಾ ಇವೆ. ಜೊತೆಗೆ ಕೊಲೆಯಾದಂತಹ ಸ್ಥಳದಲ್ಲಿ ದರ್ಶನ್ ಹಾಗೂ ಪವಿತ್ರ ಫೋನ್ ಟವರ್ ಡಂಪ್ ಆಗಿರೋದು ದರ್ಶನ್ ವಿರುದ್ಧ ಸಿಕ್ಕಿರುವಂತಹ ಪ್ರಬಲ ಸಾಕ್ಷಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಡಿ ಗ್ಯಾಂಗ್ ಸದಸ್ಯರೇ ಈ ಕೇಸ್ಗೂ ದರ್ಶನ್ಗೂ ಸಂಬಂಧ ಇದೆ ಅಂತ ತನಿಖಾಧಿಕಾರಿಗಳ ಹತ್ರ ಹೇಳಿದ್ದಾರೆ. ಇದೇ ಕಾರಣಕ್ಕಾಗಿನೇ ಈ ಹತ್ಯೆಯಲ್ಲಿ ದರ್ಶನ್ ಪಾತ್ರ ಇದೆ ಅನ್ನೋ ಹೊಸ ಆಯಾಮ ಹುಟ್ಕೊಂಡಿತ್ತು. ಜೊತೆಗೆ ಕೇಸ್ ಮುಚ್ಚಿ ಹಾಕೋದಿಕ್ಕೆ ಮಾಡಿದಂತಹ ಪ್ಲಾನ್ ನಲ್ಲಿ ತಮ್ಮ ಡಿ ಬಾಸ್ನ ಪಾತ್ರ ಏನು ಅನ್ನೋದನ್ನು ಕೂಡ ಪೊಲೀಸರ ಮುಂದೆ ಡಿ ಗ್ಯಾಂಗ್ ಸದಸ್ಯರು ಬಾಯ್ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸರೆಂಡರ್ ಹಾಕೋದಿಕ್ಕೆ 30 ಲಕ್ಷ ಮಾತುಕತೆ ನಡೆಸಿದ್ದು ಈ ಎಲ್ಲವೂ ಕೂಡ ಲಿಂಕ್ ಆಗ್ತಾ ಇರೋದು ದರ್ಶನ್ ಹೆಸರಿನ ಜೊತೆಗೇನೆ. ಹಾಗಾಗಿ
ಹಾಗಾಗಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಕೈವಾಡ ಇರಬಹುದು ಅನ್ನೋ ಅನುಮಾನದ ಮಾತು ಈಗ ಎಲ್ಲೆಡೆಯಿಂದ ಕೇಳ್ಬರ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.